ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಸ್ಕಾನ್ ಕಲಬುರಗಿಯ ವತಿಯಿಂದ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ನಗರೇಶ್ವರ ಶಾಲೆಯಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಪುರಿ ಜಗನ್ನಾಥ ರಥಯಾತ್ರೆಯನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಇಸ್ಕಾನ್ ಕಲಬುರಗಿಯ ವತಿಯಿಂದ ಜಗನ್ನಾಥ ರಥಯಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 16ನೇ ಜುಲೈ 2026 ಗುರುವಾರದಂದು ಮಧ್ಯಾಹ್ನ 2 ಗಂಟೆಯಿಂದ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ನಗರೇಶ್ವರ ಶಾಲೆಯಿಂದ ಪ್ರಾರಂಭಗೊಂಡು ಚೌಕ್ ಪೊಲೀಸ್ ಸ್ಟೇಷನ್, ಜಗತ್ ವೃತ್ತ, ಗೋವಾ ಹೋಟೆಲ್, ಆನಂದ್ ಹೋಟೆಲ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ರಂಗಮಂದಿರದ ಮೂಲಕ ವೀರಶೈವ ಕಲ್ಯಾಣ ಮಂಟಪದವರೆಗೆ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಸಂಜೆ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರೇಶ್ವರ ಶಾಲೆಯಲ್ಲಿ ರಥಯಾತ್ರೆ ಪ್ರಾರಂಭದ ಸಂದರ್ಭದಲ್ಲಿ ಕಲಬುರಗಿಯ ಖ್ಯಾತ ಉದ್ಯಮಿಗಳಾದ ಸಂಜೀವ್ ಎಲ್ ಗುಪ್ತಾ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಇಸ್ಕಾನ್ನ ಗುರುಗಳು ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರಿಂದ ಭಗವಾನ್ ಜಗನ್ನಾಥರ ಮೂರ್ತಿಗೆ ವಿಶೇಷ ಮಹಾಮಂಗಳಾರತಿಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಸಂಜೀವ್ ಗುಪ್ತಾರವರು ರಥದ ಮುಂಭಾಗದಲ್ಲಿನ ರಸ್ತೆಯನ್ನ ಹೊರಕೆಯಿಂದ ಸ್ವಚ್ಛಗೊಳಿಸುವ ಮೂಲಕ ತಮ್ಮ ಸರಳತೆಯನ್ನ ಮೆರೆದರು. ಈ ಸಂದರ್ಭದಲ್ಲಿ ಇಸ್ಕಾನ್ನ ಎಲ್ಲಾ ಗುರುಗಳು, ಸಾರ್ವಜನಿಕರು, ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಸೇರಿದಂತೆ ಹರೇ ರಾಮ್ ಹರೇ ಕೃಷ್ಣ ಎನ್ನುವ ಮೂಲಕ ಭಜನೆ ಮಾಡುತ್ತಾ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುತ್ತಾ ಈ ರಥಯಾತ್ರೆಯುದ್ದಕ್ಕೂ ಭಕ್ತಿಯ ಮೆರಗನ್ನ ತಂದುಕೊಟ್ಟರು. ಹರೇ ಕೃಷ್ಣ. ನಮ್ಮ 4ನೇ ಜಗನ್ನಾಥ ರಥಯಾತ್ರೆಯಲ್ಲಿ ನಮ್ಮ ಜೊತೆಗೆ ಶ್ರೀಯುತ ಚಂದ್ರು ಪಾಟೀಲ್ ರವರು ಇದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ರಥಯಾತ್ರೆ ಎಲ್ಲರಿಗೂ ಸುಗಮವಾಗಿ ಸಾಗಲಿ. ಜಗನ್ನಾಥನ ಕೃಪೆ ನಮ್ಮೆಲ್ಲರಿಗೂ ಗುಲ್ಬರ್ಗ ನಗರದ ಎಲ್ಲ ವಾಸಿಗಳಿಗೂ ಸಿಗಲಿ ಅಂತೇಳಿ ಬೇಡಿಕೊಳ್ತೇವೆ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಇವತ್ತೊಂದು ದಿವಸ ಜಗನ್ನಾಥ ರಥಯಾತ್ರೆ ಕಲಬುರಗಿ ನಗರೇಶ್ವರ ಸ್ಕೂಲ್ ಇತ್ತಿಂದ 4ನೇ ವರ್ಷ ನಡೀತಾ ಇದೆ. ಅದಕ್ಕೆ ಎಲ್ಲ ಭಕ್ತರಿಗೆ ಅಭಿನಂದನೆ ಬೇಡ್ತೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಕಲಬುರಗಿನಾಗ ಹೆಚ್ಚಿಗೆ ಜನ ಈ ರಥನಾಗ ಪಾಲ್ಗೊಂಡು ಈ ಒಂದು ರಥಗ ಯಶಸ್ವಿ ಮಾಡ್ತಾ ಇದ್ದಾರೆ ಅಂತಂತೇಳಿ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಜಗನ್ನಾಥ್. ಇಡೀ ಸಮಸ್ತ ನಮ್ಮ ದೇಶದಲ್ಲಿ ಇವತ್ತು ಜಗನ್ನಾಥ್ ಪುರಿಯಲ್ಲಿ ರಥೋತ್ಸವ ಪ್ರಾರಂಭ ಆಗಿರುವಂಥದ್ದು. ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಜನರು ಸೇರಿ ಇವತ್ತು ರಥೋತ್ಸವವನ್ನ ಆಚರಣೆಯನ್ನ ಆಗ್ತಾ ಇರುವಂಥದ್ದು ಅಂತಂದ್ರೆ ಅದು ನಮ್ಮ ಜಗನ್ನಾಥ್ ಪುರಿಯಲ್ಲಿ. ಅಂತ ಒಂದು ಜಗನ್ನಾಥ ದೇವರ ಇವತ್ತು ರಥೋತ್ಸವ ನಮ್ಮ ಕಲಬುರಗಿಯಲ್ಲೂ ಕೂಡ ಇವತ್ತು ಚಾಲನೆಯನ್ನ ಆಗ್ತಾ ಇದೆ. ನಮ್ಮ
ಎಲ್ಲ ಇಸ್ಕಾನಿನ ನಮ್ಮ ಗುರುಗಳು ಎಲ್ಲರೂ ಸೇರಿ, ಇಲ್ಲಿನ ಜಗನ್ನಾಥ್ ಪ್ರಭುಗಳ ಎಲ್ಲ ಭಕ್ತರು ಸೇರಿ ಇವತ್ತು ಈ ರಥೋತ್ಸವವನ್ನ ಜರುಗ್ತಾ ಇದೆ. ನಮ್ಮ ಕಲಬುರಗಿಯಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಈ ಒಂದು ಕಾರ್ಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು, ಅನೇಕ ಜನ ನಮ್ಮ ಉದ್ಯಮೆದಾರರು, ನಮ್ಮ ಎಲ್ಲ ಗುಪ್ತಾ ಸರ್ ಅವರು, ಅನೇಕ ಜನ ಹಿರಿಯರು ಕೂಡ ಇವತ್ತು ಇಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿರುವಂತದ್ದು. ನಾನು ಮತ್ತೊಮ್ಮೆ ಜಗನ್ನಾಥ್ ಪ್ರಭುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇವತ್ತು ಇರ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮ್ಮ ಜಗನ್ನಾಥ ದೇವರು ಆಶೀರ್ವದಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮತ್ತೊಮ್ಮೆ ನಮ್ಮ ಇಸ್ಕಾನಿನ ಎಲ್ಲ ಪೂಜ್ಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಜೈ ಜಗನ್ನಾಥ್. ಎಲ್ಲರಿಗೂ ಪುರಿ ಜಗನ್ನಾಥ್ ಉತ್ಸವದ ಶುಭಾಶಯಗಳು. ಇಂದು ಇಸ್ಕಾನ್ ವತಿಯಿಂದ ನಮ್ಮ ಕಲಬುರಗಿ ನಗರದಲ್ಲಿ ಪುರಿ ಜಗನ್ನಾಥ್ ರಥಯಾತ್ರೆಯನ್ನು ಆಯೋಜಿಸಲಾಗಿದೆ. ಎಲ್ಲರೂ ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಪುರಿ ಜಗನ್ನಾಥನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂತೇಳಿ ಎಲ್ಲರಲ್ಲೂ ಒಂದು ವಿನಂತಿ. ಇದು ಒಂದು ಎಲ್ಲ ಸಮಾಜದ ಎಲ್ಲ ವರ್ಗದ ಒಂದು ಒಕ್ಕೂಟ ತೋರಿಸುವಂತ ಒಂದು ದಿನ. ಹೀಗಾಗಿ ಎಲ್ಲರೂ ಒಂದು ಕೈ ಜೋಡಿಸಿ ಈ ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿ. ಧನ್ಯವಾದ. ದನಗಳ ಕಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿದ ಬಗ್ಗೆ ಮತ್ತು ನಿಂಬರ್ಗಾ ಠಾಣೆಯ ಕಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಮಾಡಿ ಹಣ ಮತ್ತು ಬಂಗಾರವನ್ನು ಜಪ್ತಿ ಮಾಡಿಕೊಂಡಿರುವ ಬಗ್ಗೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ದನಗಳ ಕಳವು ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿದ ಬಗ್ಗೆ ನಿಂಬರ್ಗಾ ಠಾಣೆ ಗುನ್ನೆ ನಂಬರ್ 24/2016, 101/2025 ಮತ್ತು 23/2026 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಿ ಕಳ್ಳತನವಾದ ಬಂಗಾರದ ಆಭರಣಗಳನ್ನು ಮತ್ತು ಹಣ ಜಪ್ತಿ ಮಾಡಿದ ಬಗ್ಗೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಕಾರ್ಯವನ್ನು ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿದ್ದಾರೆ. ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 23/2026 ಕಲಂ 303(2) ಬಿಎನ್ಎಸ್ ಕಾಯ್ದೆ 2023 ನೆದ್ದರದಲ್ಲಿ ವಶಪಡಿಸಿಕೊಂಡ ನಗದು ಹಣ 1,40,000 ರೂಪಾಯಿ ಹಾಗೂ ಮಹಿಂದ್ರಾ ಕಂಪನಿಯ ಬಿಳಿ ಬಣ್ಣದ ಬೊಲೆರೋ ಪಿಕಪ್ ಅಂದಾಜು ಕಿಮ್ಮತ್ತು 4,50,000, ಒಟ್ಟು 5,90,000 ರೂಪಾಯಿ. ಗುನ್ನೆ ನಂಬರ್ 24/25 2025 ಕಲಂ 331(4), 305, 303(2) ಬಿಎನ್ಎಸ್ ಕಾಯ್ದೆ 2023 ನೆದ್ದರದಲ್ಲಿ ವಶಪಡಿಸಿಕೊಂಡ ನಗದು ಹಣ 30,000 ರೂಪಾಯಿ. ಗುನ್ನೆ ನಂಬರ್ 101/2025 ಕಲಂ 331(4), 305 ಬಿಎನ್ಎಸ್ ಕಾಯ್ದೆ 2023 ನೆದ್ದರದಲ್ಲಿ ವಶಪಡಿಸಿಕೊಂಡ 10 ಗ್ರಾಂ ಬಂಗಾರ ಅಂದಾಜು ಮೌಲ್ಯ 1,40,000 ರೂಪಾಯಿ ಜಪ್ತಿಪಡಿಸಿಕೊಳ್ಳಲಾಗಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ನಾನು ಮಾಹಿತಿ ನೀಡುತ್ತೇನೆ. ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಮೇ 1ಗೆ ಒಂದು ಸಿದ್ದಪ್ಪ ಅಂತ ಒಬ್ಬರು ಅಫಜಲ್ಪುರ ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಅವರು ದೂರಲ್ಲಿ ಈ ಥರ ಮೆನ್ಷನ್ ಮಾಡಿರ್ತಾರೆ, ಅವರು ರಾತ್ರಿ ವೇಳೆಯಲ್ಲಿ ಒಂದು ಹೊಲದಲ್ಲಿ ಒಂದು ಆಕಲನ್ನು ಕಟ್ಟಿರ್ತಾರೆ, ಅದು ಯಾರೋ ಕಳವು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ದೂರು ನೀಡಿರ್ತಾರೆ ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ. ಅದು ದೂರನ್ನು ಸ್ವೀಕರಿಸಿಕೊಂಡು ನಾವು ಒಂದು 92/2026 ಅಡಿಯಲ್ಲಿ ಒಂದು ಕಳ್ಳತನ ಪ್ರಕರಣ ನಾವು ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿರ್ತೇವೆ. ಮತ್ತು ಈ ಕಳ್ಳತನ ಪ್ರಕರಣ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ DYSP ಆನಂದ್ ತಮರಾಯ ಪಾಟೀಲ್ ಅವರ ಸೂಪರ್ವಿಷನ್ನಲ್ಲಿ CPI ಅಫಜಲ್ಪುರ ಲಕ್ಕನ್ ಮತ್ತು PSI ಇನ್ಚಾರ್ಜ್ ಅಫಜಲ್ಪುರ ವಾತ್ಸಲ್ಯ ಅವರು ಮತ್ತು ಬಲರಾಮ್ ಮತ್ತು ಅವರ ತಂಡ ಆಗಿರುವಂತಹ ಶಿವಪುತ್ರ ASI ಸಂತೋಷ್, ಯಲ್ಲಪ್ಪ, ಆನಂದ್, ಶಿವಶರಣ, ಬಾಗಣ್ಣ, ಶಿವಯ್ಯ, ಮುಕ್ತಮ್ ಪಟೇಲ್ ಇವರು ಕಂಪ್ಲೀಟ್ ಸರ್ಕಿಲ್ ಸ್ಟಾಫ್ ಸೇರಿಸ್ಕೊಂಡು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಮತ್ತು ಅವರು ಈ ದನಗಳ ಕಳ್ಳತನ ಮಾಡೋರ ಬಗ್ಗೆ ಎಲ್ಲ ಕಡೆ ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ. ಅವರು ಮಾಹಿತಿ ಚೆಕ್ ಮಾಡ್ತಿದ್ದಾಗ ನಮಗೆ ಕೆಲವೊಬ್ಬರು ಈ ಥರ ಕಳ್ಳತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದ ತಕ್ಷಣ ನಾವು ಕೆಲವು ವೆಹಿಕಲ್ ಮತ್ತು ಕೆಲವರ ಸಸ್ಪೆಕ್ಟನ್ನು ವಶಪಡಿಸಿಕೊಂಡಿರ್ತೇವೆ. ಅವರು ಹೆಸರು ವಿಳಾಸ ಕೇಳಲಾಗಿ ಅವರ ಹೆಸರು ಟೋಟಲ್ 5 ಜನ ನಾವು ಸೆಕ್ಯೂರ್ ಮಾಡಿಕೊಂಡಿರ್ತೇವೆ ಈ ಕೇಸಲ್ಲಿ. ಅದರಲ್ಲಿ ಖಾಜಪ್ಪ, ರಮೇಶ್, ಮೆಹಬೂಬ್ ಅಂತ ಅಂಬೇವಾಡ ಆಳಂದ ತಾಲೂಕಾದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಮತ್ತು
ಕಾಜಪ್ಪ ರಮೇಶ್ ಅಂತ ಅಂಬೇವಾಡ ಆಳಂದ ತಾಲೂಕದವರಿದ್ದಾರೆ. ಮೆಹಬೂಬ್ ಅಂತ ಅವರು ಮಾದನಹಿಪ್ಪರ್ಗ ಗ್ರಾಮದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಶಿವಶರಣ್ ಅಂತ ಅವರು ದೇವರಹಿಪ್ಪರ್ಗಿ ಬಿಜಾಪುರ ಡಿಸ್ಟಿಕ್ಕು ಸೇರಿದವರಿದ್ದಾರೆ. ಟೋಟಲ್ 5 ಜನ. ಮತ್ತು ಅವರು ಒಂದು ಬೊಲೆರೋ ಪಿಕಪ್ ವಾಹನ ಬಳಸ್ತಾ ಇದ್ದರು, ಅದನ್ನು ನಾವು ವಶಪಡಿಸ್ಕೊಂಡಿದ್ದೇವೆ. ಅವ್ರನ್ನ ಕಂಪ್ಲೀಟ್ ವಿಚಾರಣೆ ಮಾಡಿದಾಗ ಅವರು ಟೋಟಲ್ 5 ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ. ಮಾದನಹಿಪ್ಪರ್ಗದಲ್ಲಿ 2 ಪ್ರಕರಣಗಳು, ಅಫ್ಜಲ್ಪುರದಲ್ಲಿ 1 ಪ್ರಕರಣ, ಆಲಂದಲ್ಲಿ 2 ಪ್ರಕರಣ. ಇದರಲ್ಲಿ ನಾವು ಕೆಲವೊಂದು ಅವ್ರ ಕಡೆಯಿಂದ ದನಗಳನ್ನು ವಶಪಡಿಸಿಕೊಂಡಿದ್ದೇವೆ. ಈ ಮಾದನಹಿಪ್ಪರ್ಗ 30/2026 ಕೇಸಲ್ಲಿ ನಾವು 4 ಹೋರಿಗಳನ್ನು ನಾವು ಅವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದೇವೆ ಮತ್ತು ಬೊಲೆರೋ ಪಿಕಪ್ ವಾಹನವನ್ನು ವಶಪಡಿಸಿಕೊಂಡಿದ್ದೇವೆ. ಅದರ ಜೊತೆ ನಾವು ಈ ಏನು ದನಗಳು, ಕೆಲವು ಕಡೆ ಆಕಳು ದನಗಳು ಕಳ್ಳತನ ಮಾಡಿದ್ದಾರೋ ಅವರು ಮಾರಾಟ ಮಾಡಿ ಹಣ ಮಾಡಿಕೊಂಡಿರೋ ಬಗ್ಗೆ ಆ ಹಣನೂ ನಾವು ವಸೂಲಿ ಮಾಡಿಕೊಂಡಿದ್ದೇವೆ. ಟೋಟಲ್ ನಾವು ಕಳ್ಳತನವಾದ ದನಗಳು ಮತ್ತು ನಗದು ಹಣ ಮತ್ತು ವಾಹನ ಸೇರಿ ಒಟ್ಟು 9 lakhs ವರ್ತ್ ಪ್ರಾಪರ್ಟಿ ನಾವು ಇದರಲ್ಲಿ ನಾವು ಜಪ್ತಿಪಡಿಸ್ಕೊಂಡಿದ್ದೇವೆ. ಟೋಟಲ್ ನಾವು ಈ ಆರೋಪಿಗಳಿಂದ ನಾವು ಟೋಟಲ್ 5 ಆರೋಪಿಗಳಿಂದ ನಾವು 5 ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ನಮ್ಮ DYSP ತಮರಾಯ ಪಾಟೀಲ್ ಮತ್ತು ಅವರ ಟೀಮ್ CPI ಅಫ್ಜಲ್ಪುರ, PSI ಅಫ್ಜಲ್ಪುರ ಇನ್ಚಾರ್ಜ್ ವಾತ್ಸಲ್ಯ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಟಿಲ್ ಥೆಫ್ಟ್ ಅನ್ನೋದು ಭಾಳ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ ಇವರು ಅರೆಸ್ಟ್ ಆಗಿರೋದು ನಮಗದು ಪ್ರಾಬ್ಲಮ್ ಒಂಚೂರು ಕಡಿಮೆ ಆಗಿದೆ. ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿ ವಕ್ತವ್ಯ ಮಾಡಿದ ವ್ಯಕ್ತಿಗಳ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿಯ ವತಿಯಿಂದ ಇಂದು ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿ ವಕ್ತವ್ಯ ಮಾಡಿದ ವ್ಯಕ್ತಿಗಳ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಜಿಲ್ಲೆಯ ಪೊಲೀಸ್ ಇಲಾಖೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಾಂಡುರಂಗ ದೇಶಮುಖ್, ಉಪಾಧ್ಯಕ್ಷರುಗಳಾದ ಕ್ಷಮಾಚಾರ್ಯ ಬೈಚಬಾಳ್, ಋಷಿಕೇಶ ಚೌಡಾಪುರ್ಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕೊರಳ್ಳಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಜಿ ದೇಸಾಯಿ, ಖಜಾಂಚಿಗಳಾದ ಋಷಿಕೇಶ್ ದೇಶಮುಖ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಾವು ಎಲ್ಲ ಸಮಾಜದವರು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ನಮ್ಮ ಎಲ್ಲ ಸಮಾಜ ಬಾಂಧವರು ಜಿಲ್ಲಾ ಬ್ರಾಹ್ಮಣ ಸಂಘದ ಅಡಿಯಲ್ಲಿ ಇವತ್ತು ವಿವೇಕ ಸೂರ್ಯ ಅನ್ನುವ ಒಬ್ಬ ವ್ಯಕ್ತಿ ಸನಾತನದ ಧರ್ಮದ ಹಿಂದೂ ಮತವನ್ನು ಸ್ಥಾಪಿಸಿ ಅನೇಕ ಧರ್ಮಗಳನ್ನು ಒಗ್ಗೂಡಿಸಿ ಒಂದು ಕ್ರಾಂತಿಕಾರಿ ಬೆಳವಣಿಗೆ ತಂದಂತ ಆದಿ ಶಂಕರಾಚಾರ್ಯ ಬಗ್ಗೆ ನಿಂದನವಾಗಿ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ. ಆ ಒಂದು ನೋವನ್ನು ತೋರಿಸಪಡಿಸಲಾಗಿ ನಾವೆಲ್ಲರೂ ಇವತ್ತು ಕಮಿಷನರ್ ಪೊಲೀಸ್ ಅವರಿಗೆ ಅವನ ವಿರುದ್ಧ ಕಾನೂನು ಪ್ರಕಾರ ಕೈಗೊಳ್ಳಲು ತಿಳಿಸಿದ್ದೇವೆ, ಮೆಮೊರಂಡಮ್ ಕೊಟ್ಟಿದ್ದೇವೆ ಮತ್ತು ಮುಂದುವರೆದು ಅವನ ವಿರುದ್ಧ ಅನೇಕ ಕಾನೂನು ಕ್ರಮ ಕೈಗೊಳ್ಳಲು ನಾವು ಸಿದ್ಧತೆ ಆಗ್ತಾ ಇದ್ದೀವಿ. ನನ್ನ ಹೆಸರು ಪ್ರಕಾಶ್ ಕುಲಕರ್ಣಿ, ಶೃಂಗೇರಿ ಮಠದ ಧರ್ಮಾಧಿಕಾರಿ. ಇತ್ತೀಚೆಗೆ 2-3 ದಿವಸಗಳ ಹಿಂದಿನಿಂದ ಕೆಲವೊಂದು ಅಸಭ್ಯವಾದಂತಹ ಘಟನೆಗಳು ನಡೆದು ಹೋಗಿದೆ. ಸನಾತನ ಹಿಂದೂ ಧರ್ಮದ ಸ್ಥಾಪಕರು ಹಾಗೂ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಶಂಕರಾಚಾರ್ಯರು 4 ಪೀಠಗಳನ್ನು ಸ್ಥಾಪಿಸಿದಂತಹ ಮಹಾನ್ ಸತ್ಪುರುಷರನ್ನು, ಆಚಾರ್ಯರನ್ನು ಇಡೀ ಜಗತ್ತು ಮತ್ತು ದೇಶ ಒಪ್ತಕ್ಕಂಥ ಒಬ್ಬ ಸನ್ಮಾನಿತ ಆಚಾರ್ಯರನ್ನು ಅತಿ ಅಸಭ್ಯವಾಗಿ, ಅತಿ ಕೆಟ್ಟವಾಗಿ, ಅವಾಚ್ಯವಾಗಿ ನಿಂದಿಸಿದಂಥ ಒಬ್ಬ ಸೂರ್ಯ ಅನ್ನುವಂಥ ಒಬ್ಬ ಚೆನ್ನೈದಲ್ಲಿ ಇರತಕ್ಕಂಥ ಒಬ್ಬ ಪಂಡಿತ, ಅವರಿಗೆ ನಿಂದನೆ, ಅಸಭ್ಯ, ಅವಾಚ್ಯವಾಗಿ ಮಾಡಿದ್ದನ್ನು ಅವನು ಅದನ್ನು ಪುಷ್ಟೀಕರಣಗೊಳಿಸುವುದರ ಜೊತೆಗೆ ಅವನು ಆ ಹೆಣ್ಣು ಮಕ್ಕಳು ಏನು ಹರಿಕತೆ ಹಾಡಿದ್ದಾರೆ, ಅವರು ಕ್ಷಮೆ ಕೇಳಿದ್ದು ತಪ್ಪು ಅನ್ನುವ ಅರ್ಥದಲ್ಲಿ ಅವನು ವಿಡಿಯೋ ಮಾಡಿ ಎಲ್ಲ ಕಡೆ ಬಿಟ್ಟಿದ್ದಾನೆ ಸಾಮಾಜಿಕ ಜಾಲತಾಣಗಳಲ್ಲಿ. ಇದನ್ನು ನಾವು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಮಾನ್ಯ ಅಧ್ಯಕ್ಷರಾದಂತಹ ಪಾಂಡುರಂಗ್ ದೇಶಮುಖ್ ಅವರ ನೇತೃತ್ವದಲ್ಲಿ ಹಾಗೂ ಪ್ರಕಾಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಾವಿನ್ನು ಅತ್ಯಂತ ಉಗ್ರವಾಗಿ ಖಂಡಿಸುತ್ತೇವೆ. ಈ ವ್ಯಕ್ತಿಗಳು ಸುಮಾರು ವರ್ಷಗಳಿಂದ, ದಿನಗಳಿಂದ ಈ ರೀತಿ ಜಗದ್ಗುರು ಶಂಕರಾಚಾರ್ಯರಿಗೆ ಅಸಭ್ಯವಾಗಿ ಮಾತಾಡುವಂತಹ ಒಂದು ಪ್ರವೃತ್ತಿಯನ್ನೇ ಇವರು ಮಾಡ್ಕೊಂಡು ಬಂದಿದ್ದಾರೆ. ಇಂಥವರ ಮೇಲೆ ಇವರಿಗೆ ಇಷ್ಟಕ್ಕೆ ಬಿಡಬಾರದು. ಇವರಿಗೆ ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಲಬುರಗಿಯ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಮನವಿಯನ್ನು ಸಬ್ಮಿಟ್ ಮಾಡಿದ್ದೇವೆ.
ಅವರ ಮಾರ್ಗದರ್ಶನದ ಪ್ರಕಾರ ನಾವು ಮುಂದೆ ACP ಸೌತ್ ಅವರಿಗೆ ಭೇಟಿಯಾಗಿ ಮುಂದೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ FIR ರಿಜಿಸ್ಟರ್ ಮಾಡಿ ಅವರಿಗೆ ಒಂದು ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲು ಮುಂದೆ ಸೌತ್ ACP ಹತ್ರನೂ ಹೋಗಿ ಕಂಪ್ಲೇಂಟ್ FIR ಲಾಂಚ್ ಮಾಡ್ತಾ ಇದ್ದೀವಿ. ಈ ರೀತಿ ಆಗದಂತೆ ಇನ್ನು ಮುಂದೆ ಆದ್ರೆ ನಾವು ಇವ್ರು ಯಾರನ್ನೂ ಬಿಡುವ ಪ್ರಶ್ನೆನೇ ಬರೋದಿಲ್ಲ. ಕೇವಲ ನಾವು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ ಹಾಕೋದು, ಒಂದು ಪತ್ರ ಕೊಡೋದು, ಇದನ್ನು ಮಾಡಿ ಬಿಡುವಂತ ಪ್ರಶ್ನೆನೇ ಬರೋದಿಲ್ಲ. ಇನ್ಮೇಲೆ ಯಾರೇ ಕೂಡ ಯಾವುದೇ ಸಮಾಜದ ಆಚಾರ್ಯರಿರ್ಲಿ, ಯಾವುದೇ ಸಮಾಜದ ಗುರುಗಳಿರ್ಲಿ, ಎಲ್ಲರಿಗೂ ನಾವು ಅತ್ಯಂತ ಗೌರವಯುತವಾಗಿ ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ನಾವು ಇರೋರು ಎಲ್ಲರೂ ಒಟ್ಟಿಗೆ ಬಾಳ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಆದರೂ ಕೂಡ ಕೆಲವು ಈ ದುಷ್ಟ ಶಕ್ತಿಗಳು ಏನು ಈ ರೀತಿಯಾದಂತಹ ಭಿನ್ನಮತವನ್ನು ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಮಾನವೀಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪನೆಗೊಂಡ ಅರುಜೀವ ಆಯುರ್ವೇದ ಆಸ್ಪತ್ರೆ ಭಾರತದ ಮೊಟ್ಟ ಮೊದಲ QAI 7101 ಮಾನ್ಯತೆ ಪಡೆದಿದೆ ಎಂದು ಅರುಜೀವ ಆಯುರ್ವೇದ ಆಸ್ಪತ್ರೆಯ CEO ಡಾಕ್ಟರ್ ಕೌಸ್ತುಭ್ ಧುಮಾಲ್ ಅವರು ತಿಳಿಸಿದ್ದಾರೆ. ಮಾನವೀಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪನೆಗೊಂಡ ಅರುಜೀವ ಆಯುರ್ವೇದ ಆಸ್ಪತ್ರೆಗೆ ಭಾರತದ ಮೊಟ್ಟ ಮೊದಲ QAI 7101 ಮಾನ್ಯತೆ ಪಡೆದು ಗುಣಮಟ್ಟದ ಆಯುರ್ವೇದ ಮತ್ತು ಸಮಗ್ರ ಆರೋಗ್ಯ ಸೇವೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ. ರೋಗಿಯ ಸುರಕ್ಷತೆ, ಪ್ರಾಮಾಣೀಕರಣ ಹಾಗೂ ಜಾಗತಿಕ ವಿಶ್ವಾಸಾರ್ಹತೆಗೆ ಹೊಸ ಅಧ್ಯಾಯವನ್ನು ಆರಂಭಿಸಿದ ಈ ಮಾನ್ಯತೆಯು ಶಾಸ್ತ್ರೋಕ್ತ ಸಾಕ್ಷ್ಯಾಧಾರಿತ ಆಯುರ್ವೇದ ಚಿಕಿತ್ಸೆಯನ್ನು ಆಧುನಿಕ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸಿ ರೋಗಿಯ ಆರೈಕೆ, ಕ್ಲಿನಿಕಲ್ ಆಡಳಿತ, ಸುರಕ್ಷತಾ ಕ್ರಮ, ನೈತಿಕ ಮೌಲ್ಯಗಳು ಹಾಗೂ ಸಂಸ್ಥೆಯ ಶ್ರೇಷ್ಠತೆಯನ್ನು ಕಾಯ್ದುಕೊಳ್ಳುವಲ್ಲಿ ಅರುಜೀವ ಅಚಲ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ. ಈ ಸಾಧನೆಯು ದೇಶದ ಆಯುರ್ವೇದ ಆಸ್ಪತ್ರೆಗಳಿಗೆ ಹೊಸ ಮಾನದಂಡವನ್ನು ಸ್ಥಾಪಿಸಿದ ಅರುಜೀವ ಚಿಕಿತ್ಸೆಗಿಂತಲೂ ಮಿಗಿಲಾದ ದೃಷ್ಟಿಕೋನ ಹೊಂದಿರುವ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಸ್ವೀಕಾರಾರ್ಹವಾಗುವಂತೆ ಅಭಿವೃದ್ಧಿಪಡಿಸಲಾಗಿದೆ. ಅರುಜೀವ ಆಸ್ಪತ್ರೆಯು ಆಯುಷ್ ಇಲಾಖೆಯಿಂದ ಮಾನ್ಯತೆ ಪಡೆದುಕೊಂಡಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೌಕರರು ಮತ್ತು ಅರ್ಹ ಫಲಾನುಭವಿಗಳು ಸರಕಾರದ ಆರೋಗ್ಯ ವಿಮಾ ಯೋಜನೆಗಳ ಅಡಿಯಲ್ಲಿ ಅನ್ವಯವಾಗುವ ನಿಯಮಗಳ ಪ್ರಕಾರ ಆಯುರ್ವೇದ ಚಿಕಿತ್ಸೆ ವೆಚ್ಚ ಮರುಪಾವತಿ ಸೌಲಭ್ಯವನ್ನು ಪಡೆಯಬಹುದು. ಅರುಜೀವ ಆಯುರ್ವೇದ ಆಸ್ಪತ್ರೆಗೆ ಭಾರತದ ಮೊದಲ ಮಾನ್ಯತೆ ಪಡೆದಿರುವುದು ಕಲಬುರಗಿ ಹಾಗೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ವಿಶೇಷ ಮಾನ್ಯತೆಯ ಅರುಜೀವ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರು ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಲು ಬಯಸುತ್ತದೆ ಎಂದು ಅರುಜೀವ ಆಯುರ್ವೇದ ಆಸ್ಪತ್ರೆಯ CEO ಡಾಕ್ಟರ್ ಕೌಸ್ತುಭ್ ಧುಮಾಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶಾಲಿನ್ ಭಾರತಿ, ಡಾಕ್ಟರ್ ಸಂದೀಪ್ ಬಿ ಮಾಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಬಹಳ ಮಹತ್ವದ ದಿನ. ನಮ್ಮ ಅರುಜೀವ ಆಯುರ್ವೇದ ಆಸ್ಪತ್ರೆಗೆ a unit of ಮಾನವಿ ಕಲ್ಯಾಣ ಟ್ರಸ್ಟ್ ಮಹತ್ವ ದಿನ ಅಂತ ಹೇಳಿದರೆ, ಕಲಬುರಗಿಯಲ್ಲಿ ಕಳೆದ 1.5 ವರ್ಷದಿಂದ ಆ ವಿಷನ್ ಆಫ್ SS ಪಾಟೀಲ್ ಸರ್ ಅವ್ರದ್ದು ಕನಸು ನಾವು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಟೀಮ್ ಜೊತೆಗೆ, ನಮ್ಮ ಟೀಮ್ ಜೊತೆಗೆ ಆ ವಿಶೇಷವಾದ ಒಂದು ಸಮಗ್ರ ಚಿಕಿತ್ಸೆ ಸಂಸ್ಥಾನ ಅರುಜೀವ ಆಯುರ್ವೇದಿಕ್ ಆಸ್ಪತ್ರೆ. ಸಾಮಾನ್ಯವಾಗಿ ನೀವು ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿರ್ತೀರ. ಆಯುರ್ವೇದಿಕ್ ಆಸ್ಪತ್ರೆ ಹೋದರೆ ಬರೀ ಆಯುರ್ವೇದಿಕ್ ಚಿಕಿತ್ಸೆ ಸಿಗುತ್ತೆ, ನ್ಯಾಚುರೋಪ್ಯಾಥಿಗೆ ಹೋದರೆ ನ್ಯಾಚುರೋಪ್ಯಾಥಿ ಚಿಕಿತ್ಸೆ ಸಿಗುತ್ತೆ, ಹಾಗೂ ಯೋಗ ಸಂಸ್ಥಾನಗಳಿಗೆ ಹೋದರೆ ಅಲ್ಲಿ ಯೋಗವನ್ನು ನಿಮಗೆ ಹೇಳಿಕೊಡ್ತಾರೆ. ಆದರೂ ನಮ್ಮಲ್ಲಿ ಸಮಗ್ರ ಅಂತ ಹೇಳಿದರೆ
ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಹಳೆಯ ಕಾಲ 4 ವರ್ಷ 5 ವರ್ಷ ಹಿಂದೆ ಆ ಶಾಸ್ತ್ರವನ್ನು ನಾವು ಪಾಲಿಸ್ತಾ ಇದ್ದೀವಿ. ಆ ಶಾಸ್ತ್ರದಲ್ಲಿ ಸಮಗ್ರ ಚಿಕಿತ್ಸೆ ಅಂದರೆ ಆಯುರ್ವೇದ, ಯೋಗ, ನ್ಯಾಚುರೋಪ್ಯಾಥಿ ಮೂರನ್ನು ಸೇರಿ ಚಿಕಿತ್ಸೆ ಕೊಡ್ತವಂಥ ಒಂದು ವಿಧಾನ, ಒಂದು ಸಿದ್ಧಾಂತ, ಒಂದು ವಿಧಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲಿಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಯಾವುದು ಕಾಯಿಲೆ ಇದ್ರೂ ಕ್ಯೂರಿಂಗ್ ಟೈಮ್ ಅಂತ ಹೇಳ್ತೀವಿ ಅಲ್ಲ, ಕಾಯಿಲೆ ಗುಣ ಆಗೋದು ಅಂತ ಆ ಸಮಯ ಬೇಗ ಆಗತ್ತೆ. ಯಾಕಂದರೆ 4-5 ಪ್ರಕಾರ ಚಿಕಿತ್ಸೆಯನ್ನು ಕೊಟ್ಟಾಗ ದೇಹದ ಒಳಗಡೆ ಏನು ಟಾಕ್ಸಿನ್ಸ್ ಇದೆ, ಏನು ಕಾರಣವನ್ನು ಇದೆ, ಏನು ನರಗಳು ಇದೆ, ಎಲ್ಲದಕ್ಕೆ ಬೇಗ ಶಕ್ತಿಯನ್ನು ಸಿಗತ್ತೆ. ಸೊ ಒಂದು ಭಾಳ ಸಾಮಾನ್ಯವಾಗಿ ಎಲ್ಲರೂ ಸಮಾಜದಲ್ಲಿ ಹೇಳ್ತಾರೆ, ಆಯುರ್ವೇದ ಅಂದರೆ ದೀರ್ಘಕಾಲೀನ ಚಿಕಿತ್ಸೆ, ತುಂಬ ಸಮಯ ಹಿಡಿಯುತ್ತೆ, ತುಂಬ ಸಮಯ ತಗೊಳುತ್ತೆ, ಆಮೇಲೆ ಒಂದು ರಿಸಲ್ಟ್ ಸಿಗತ್ತೆ. ಆ ಒಂದು ಮಿತ್ಗೆ, ಆ ಒಂದು ಸಿದ್ಧಾಂತಕ್ಕೆ ನಾವು ಸುಳ್ಳು ಮಾಡ್ತಾ ಇದ್ದೀವಿ. ವಿ ಆರ್ ಪ್ರೂವಿಂಗ್ ಇಟ್ ರಾಂಗ್ ಬೈ ಡೂಯಿಂಗ್ ಅ ಗ್ರೇಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಸೊ ಈ ಸಮಗ್ರ ಚಿಕಿತ್ಸೆಯಿಂದ ನಮ್ಮಲ್ಲಿ 3 ದಿವಸ 5 ದಿವಸ 1 ವಾರ ಒಳಗಡೆ ಒಳ್ಳೆ ರಿಸಲ್ಟನ್ನು ಸಿಗತ್ತೆ. ಈಗ ಇದನ್ನೇ ಇನ್ನು ಹೆಚ್ಚಿಗೆ ಪ್ರಾಮಾಣಿಕವಾಗಿ ಮಾಡಬೇಕಾದ್ರೆ ಕೆಲವೊಂದು ಅಕ್ರೆಡಿಟೇಷನ್ಸ್ ನಮಗೆ ಬೇಕಾಗತ್ತೆ. ಸೊ ಇಡೀ ಭಾರತದಲ್ಲಿ ಅರುಜೀವ ಆಯುರ್ವೇದಿಕ್ ಆಸ್ಪತ್ರೆ is the first one to get accredited with the QAI certification. ಸೊ ಇದು ಒಂದು ಅಂತಾರಾಷ್ಟ್ರೀಯ ಪ್ರಾಮಾಣಿಕತೆ ಪತ್ರ ನಮ್ಮ ಅರುಜೀವ ಆಸ್ಪತ್ರೆಗೆ ಸಿಕ್ಕಿದೆ. ಆ್ಯಂಡ್ ಇದರದ್ದು ಮಹತ್ವ ಏನು ಅಂತಂತ ಹೇಳಿದರೆ, ಒಂದು ಸಂಸ್ಥೆ ನಡೆಸಿದಾಗ ಜನ ಹಲವಾರು ಯೋಚನೆ ಮಾಡ್ತಾರೆ, ನಾವು ಯಾಕೆ ಹೋಗಬೇಕು ಅಲ್ಲಿಗೆ, ಅಲ್ಲಿ ಏನು ವೈಶಿಷ್ಟ್ಯತೆ ಇದೆ, ಸುಮಾರು ಆಸ್ಪತ್ರೆಗಳು ಇದೆ, ಇಲ್ಲಿ ಯಾಕೆ ಹೋಗಬೇಕು. ಸೊ ದೇರ್ ಇಸ್ ಸರ್ಟನ್ ಸೆಕ್ಟರ್ ಆಫ್ ಸೊಸೈಟಿ, ಒಂದು ಸಮುದಾಯ ಇದೆ, ಇದರದ್ದು ಮಹತ್ವ ಅವರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. QAI ಕ್ವಾಲಿಟಿ ಅಕ್ರೆಡಿಟೇಷನ್ ಆಫ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬೇಸಿಸ್ ಮೇಲೆ ನಾವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಆ್ಯಂಡ್ ಈ QAI ಸಿಗೋದು ಅಷ್ಟು ಸುಲಭ ಅಲ್ಲ. ಇಟ್ ಟುಕ್ ಫಾರ್ ಅಸ್ ಆಲ್ಮೋಸ್ಟ್ 3 to 4 months. ಯಾಕಂದರೆ ಪ್ರತಿ ಹೆಜ್ಜೆಗೆ ಆಡಿಟ್ ಇರುತ್ತೆ. ಗುಣವತ್ತ ನಮ್ಮದು ಮೆಡಿಕಲ್ ಸಿಸ್ಟಮ್ ಆಗಲಿ, ನಮ್ಮದು ಹಾಸ್ಪಿಟಾಲಿಟಿ ಆಗಲಿ, ನಮ್ಮದು ಸೆಕ್ಯೂರಿಟಿ ಸೇಫ್ಟಿ ಸಿಸ್ಟಮ್ ಆಗಲಿ, ಪ್ರತಿಯೊಂದು ಅವರು ನೋಡ್ತಾರೆ. ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿ ಮರು ಬಿತ್ತನೆಗೆ ಬೀಜ ಮತ್ತು ರಸಗೊಬ್ಬರ ಉಚಿತವಾಗಿ ಕೊಡಬೇಕು ಎಂದು ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಮರು ಬಿತ್ತನೆಗೆ ಬೀಜ ರಸಗೊಬ್ಬರ ಉಚಿತವಾಗಿ ಕೊಡಬೇಕು, ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಮರುಪಾವತಿ ಮಾಡಲು ಕಾಲಾವಕಾಶ ವಿಸ್ತರಿಸಬೇಕು ಎಂದು ಸಂಯುಕ್ತ ಹೋರಾಟ ಕರ್ನಾಟಕ SKM ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ SKM ಸಂಚಾಲಕರಾದ ಶರಣಬಸಪ್ಪ ಮಮಶೆಟ್ಟಿ, ಉಮಾಪತಿ ಪಾಟೀಲ್, ಭೀಮಾಶಂಕರ್ ಮಾಡಿಯಾಳ್, ನಾಗೇಂದ್ರಪ್ಪ ಥಂಬೆ, ಮಲ್ಲಿನಾಥ್ ಪಾಟೀಲ್, ಮೌಲಾ ಮುಲ್ಲಾ, ಶಾಂತಾ ಸರಡಗಿ, ಮೊಹಮ್ಮದ್ ಚೌಧರಿ ಕೊಡಚಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೊತ್ತಿದ್ದರೂ ಕೂಡ ಅದರ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾರದೇ ಇರ್ತಕ್ಕಂಥದ್ದು, ಇದನ್ನು ನಮ್ಮ ನಾಡಿನ ಜನರಿಗೆ, ರೈತರಿಗೆ ದ್ರೋಹ ಬಗೆದಿರ್ತಕ್ಕಂಥ ಸರ್ಕಾರ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಬಯಸ್ತೀವಿ. ಇವತ್ತು ಮುಂಗಾರು ಬಿತ್ತಣಿಕೆಯನ್ನು ಕುಂಠಿತ ಆಗಿದೆ. ಮುಂಗಾರು ಬಿತ್ತಣಿಕೆ ಸಂದರ್ಭದಲ್ಲಿ ವಾಡಿಕೆಯಷ್ಟು ಮಳೆ ಆಗಲಾರದೆ ಮಳೆ ಕೊರತೆ ಅಭಾವವನ್ನು ಸೃಷ್ಟಿಯಾಗಿದೆ. ಇವತ್ತು ಯಾವುದೇ ಕಾರಣಕ್ಕೂ ಅಂತರ್ಜಲ ಮಟ್ಟನ ನೆಲಕಚ್ಚಿ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥದ್ರ ಮಧ್ಯದಲ್ಲಿ ದನ ಕರುಗಳಿಗೆ ಕಣಕಿನ ಮೇವಿನ ಹಾಹಾಕಾರ ಇಡೀ ದೊಡ್ಡ ಪ್ರಮಾಣದಲ್ಲಿ ಆವರಿಸಿದೆ.
ರೈತರು ಸಾಲ ಸೂಲ ಮಾಡಿ ಮುಂಗಾರು ಬಿತ್ತನೆಗಾಗಿ ಬೀಜ ರಸಗೊಬ್ಬರನ್ನು ಖರೀದಿ ಮಾಡಿಕೊಂಡು ಇವತ್ತು ತಂದಿಡ್ತಕ್ಕಂಥ ರೈತರನ್ನು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದು ಅಲ್ಲದೆ ಇವತ್ತು ಬೀಜ ರಸಗೊಬ್ಬರ ಖರೀದಿ ಮಾಡಿರ್ತಕ್ಕಂಥ ಕೆಲವು ರೈತರು ಕೆಲವು ತಾಲೂಕುಗಳಲ್ಲಿ ಮಾತ್ರ, ಎಲ್ಲ ತಾಲೂಕು ಅಲ್ಲ, ಆಳಂದ ತಾಲೂಕು ಭಾಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಿಸ್ತಾ ಇದೆ. ಅಫ್ಜಲ್ಪುರ ತಾಲೂಕು ಭಾಳ ಕಠೋರವಾಗಿರ್ತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಅಫ್ಜಲ್ಪುರ ಜೇವರ್ಗಿ ತಾಲೂಕಿನಲ್ಲಂತೂ ಭೀಮಾ ನದಿ ನೀರಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕಬ್ಬು ಬೆಳೆಗಾರರು 1,000 ಕೋಟಿ ರೂಪಾಯಿನ ಲಾಸ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಸರ್ಕಾರ ಅದ್ರ ಬಗ್ಗೆ ಅಂದಾಜು ಮಾಡ್ತಲ್ಲ. ಕಬ್ಬನ್ನು ಇವತ್ತು ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಭೀಮಾ ನದಿ ಬತ್ತಿರ್ತಕ್ಕಂಥ ಭೀಮಾ ನದಿ ನೀರು ತುಂಬಿಸ್ತಕ್ಕಂಥ ರೀತಿಯಲ್ಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ನಮ್ಮ ಪಾಲಿನ ಕರ್ನಾಟಕದ ನೀರಿನ ಪಾಲು 15 TMC ನೀರು ಮಹಾರಾಷ್ಟ್ರ ಉಜ್ನಿ ಪುಣೆ ಡ್ಯಾಮ್ನಿಂದ ಬಿಡಬೇಕಾಗಿರ್ತಕ್ಕಂಥ ಅದರ ಬಗ್ಗೆನೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕಿಂಚಿತ್ ಕಾಳಜಿ ತೋರಿಸಲಾರದೆ ಬೇಜವಾಬ್ದಾರಿ ತೋರಿಸಿರ್ತಕ್ಕಂಥ ನೀತಿನೂ ಕೂಡ ಎದ್ದು ಕಾಣ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ನಮ್ಮ ಭಾಗದಲ್ಲಿ ಏನಾಗಿದೆ ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಕೂಡ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಗೆ ಬಂದು ಹೋದರು. ಅವತ್ತೇನು ಹೇಳಿದ್ರು, ರೈತರ ಮೂಗಿಗೆ ತುಪ್ಪದ ವಾಸನೆ ತೋರಿಸಿ ಸೌರಿ ಹೋಗಿದ್ರು. ಅವತ್ತೇನಂತ ಹೇಳಿದ್ರು, ಬರಗಾಲ ಘೋಷಣೆ ಮಾಡಿ ಹೋಗಿ ಸರ್ ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ನಾವು ಬರಗಾಲ ವೀಕ್ಷಣೆ ಮಾಡೋಕ್ಕೆ ಬಂದೀನಿ ಅನ್ನೋಂಥ ಮಾತನ್ನು ಹೇಳಿದರು. ಬರಗಾಲಿಂದ ತನಕನೂ ಕೂಡ ಬರಗಾಲನ್ನು ಘೋಷಣೆ ಮಾಡಲಾರ್ದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಕೂಡ ಬರಗಾಲದ ತಂಡನೂ ಕೂಡ ಕೇಂದ್ರ ತಂಡನೂ ಕೂಡ ಕಲಬುರಗಿ ಜಿಲ್ಲೆಗೆ ವಿಸಿಟ್ ಮಾಡೋದ್ರಲ್ಲಿ ಭಾಳ ಮೀನಾಮೇಷ ಅನ್ನಿಸ್ತದೆ. ಅವರು ಕೂಡ ಭಾಳ ಹಿಂದೇಟು ಆಗ್ತಕ್ಕಂಥ ಪರಿಸ್ಥಿತಿ. ಏನು ರೈತರು ಸತ್ತಿದ ಬಳಿಕ ರೈತರು ಗೋರಿ ಮೇಲೆ ಇವರು ಬರ ವೀಕ್ಷಣೆ ಮಾಡ್ತಾರೆ ಅನ್ನೋಂತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ನಾವು ಗಂಭೀರವಾಗಿ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅನ್ನೋಂಥದ್ದನ್ನು ಇವತ್ತು ನಾವು ಗಮನಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಸರ್ಕಾರನ ತಕ್ಷಣವೇ ಇವತ್ತು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇವತ್ತು ಬರಗಾಲನ್ನು ಘೋಷಣೆ ಮಾಡಬೇಕು. ಬರಗಾಲ ಪರಿಹಾರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡಬೇಕು. ಬರಗಾಲದ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು, ಮಂಜೂರಿ ಮಾಡಬೇಕನ್ನೋಂಥ ಮಾತನ್ನು ಹೇಳ್ಬಯಸ್ತಾ ಇದ್ದೀವಿ. ಜೊತೆಗೆ ಹಳೆ ವಿಮೆ ಹಣನೂ ಕೂಡ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ವಿನ ಕೊಡಲಿಲ್ಲ. ಹಳೆ ವಿಮಾ ಹಣನೂ ಕೂಡ ತುರ್ತಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನವ ಕರ್ನಾಟಕ MRW, VRW, URW ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬಾಜಿ ಪಿ ಮೇಟಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಕಲಬುರಗಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಆಗಿರುವಂಥ ಪ್ರಭಾರಿ ಅಧಿಕಾರಿ ಸಾದಿಕ್ ಹುಸೇನ್ ಖಾನ್ ಅವರ ನಡೆಯನ್ನು ಖಂಡನೆ ಮಾಡುತ್ತಾ ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತೀವಿ. ಈ ಅಧಿಕಾರಿ 4 ವರ್ಷಗಳ ಹಿಂದೆ ಬಸವರಾಜ್ ಜೆ ಹಡಪದ್ ಅಂದಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಫ್ಜಲ್ಪುರ ತಾಲೂಕು ಕಾರ್ಯಕರ್ತನಿಗೆ, ವಿಕಲಚೇತನ ವ್ಯಕ್ತಿಗೆ ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಈ ಕುರಿತು ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಕಾರಣಕ್ಕಾಗಿ ಮೊನ್ನೆ 8/6/2026 ತಾರೀಕು ಅವರಿಗೆ ನಿಯಮ ಬಾಹಿರವಾಗಿ ತೆಗೆದ ಅದು ತಪ್ಪದ, ಅದಕ್ಕೆ ಅವ್ರಿಗೆ ಮರು ನೇಮಕ ಆದೇಶ ಹೊರಡಿಸ್ಬೇಕಂತೇಳಿ ಆದೇಶನ ತೀರ್ಪು ನೀಡಲಾಗಿದೆ, ಮುಂದುವರಿಸ್ಬೇಕಂತೇಳಿ. ಇದರ ಹಿನ್ನೆಲೆಯಲ್ಲಿ 25ನೇ ತಾರೀಕು ಹೋದ ತಿಂಗಳ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಆಗಿದ್ದ ಸಾದಿಕ್ ಹುಸೇನ್ ಖಾನ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಮತ್ತು ಆ ಕಮಿಟಿಯ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಅವರು. ಜೊತೆಗೆ ಅಫ್ಜಲ್ಪುರ ತಾಲೂಕು ಪಂಚಾಯತಿಯ ಯುವ ಆಗಿರುವವರು ಅವರ ಅದಕ್ಕೆ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಅವರಿಗೂ ಕೂಡ ಮತ್ತು ಅವರಿಗೂ ನೇರವಾಗಿ ಒಂದು ಪ್ರತಿ ನೀಡುವ ಮೂಲಕ ಮತ್ತು ಮನವಿ ಪತ್ರವನ್ನು ಸಲ್ಲಿಸಿ ನನಗೆ ಕೆಲಸವನ್ನು ಮತ್ತೆ ಕೊಡಬೇಕು, ನಾನು ಮುಂದುವರಿಸ್ಬೇಕಂತೇಳಿ ಮನವಿ ಮಾಡಿದಾಗ ಆತ ಈತನಿಗೆ ದುರಹಂಕಾರದ ಮಾತುಗಳನ್ನು ಆಡ್ತಾನೆ. ಇಲಾಖೆಯಲ್ಲಿ 15 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗೆ ಆತನ ನೋಡಿದ ತಕ್ಷಣ ಯಾರಪ್ಪ ನೀನು, ನನ್ನಿಂದ ಏನಾಗಬೇಕು ಅಂಥೇಳಿ ದುರಹಂಕಾರದ ಮಾತಾಡೋ ಮೂಲಕ ಅವಹೇಳನ ಮತ್ತು ಮರ್ಯಾದೆಗೆ ಧಕ್ಕೆ ತರೋಂಥ ಕೆಲಸ ಮಾಡ್ತಾರೆ. ಇದು ಒಂದೇ ಪ್ರಕರಣ ಅಲ್ಲ, ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲೇ ಇರ್ತಕ್ಕಂಥ ವಿಕಲಚೇತನ ಕಾರ್ಯಕರ್ತರಿಗೆ ಹಲವಾರು ಬಾರಿ ಧಮಕಿ ಹಾಕಿರೋದು ಮತ್ತು ಈಗಾಗಲೇ ನನ್ನನ್ನು ಕೂಡ ಇನ್ಕ್ಲೂಡ್ ನನಗೂ ಕೂಡ 2024 ಮೇಲೆ ಸುಳ್ಳು ಕೇಸನ್ನು ಪ್ರಕರಣ ಅಂಧ ಬಾಲಕರಿಗೆ ನ್ಯಾಯ ಕೊಡಿಸೋ ವಿಷಯದಲ್ಲಿ ನಾನು ಹೋರಾಟ ಮಾಡಿದ್ಮೇಲೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಅಂಧ ಶಿಕ್ಷಕರು ಮತ್ತು ಅಂಧ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿಕೊಂಡು ನನ್ನ ಮೇಲೆ ಪಿತೂರಿ ಮಾಡಿ ನನ್ನನ್ನು ಕೂಡ ಕೆಲಸದಿಂದ ವಜಾ ಮಾಡಿದ್ದು ಇದೆ. ಒಬ್ಬ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ 92ರ ಪ್ರಕಾರ ಅದನ್ನು ಕಾಯ್ದೆಯ ರಕ್ಷಣೆ ಮಾಡಬೇಕಾದುದು ಸೆಕ್ಷನ್ 7ರ ಪ್ರಕಾರ.
ಆ ಕಾಯ್ದೆಯ ಪ್ರಕಾರ ಅಂಗವಿಕಲ ಸಮುದಾಯಕ್ಕೆ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ನ್ಯಾಯ ಕೊಡಬೇಕಾದಂಥ ಅಧಿಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿ. ತಾವೇ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಆ ಕಾಯ್ದೆ ರಕ್ಷಣೆ ಮಾಡ್ಬೇಕಂತವ್ರೆ ಕಿರುಕುಳ ನೀಡೋದು, ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಿದ್ರೆ ಮತ್ತು ನಾವು ಯಾಕೆ ಅವನ ಮೇಲೆ ಕೇಸ್ ಮಾಡಬಾರ್ದು? ಇಲಾಖೆ ಸ್ವಯಂ ಪ್ರೇರಿತವಾಗಿ ನಾವು ಮಾನ್ಯ ನಿರ್ದೇಶಕರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬೆಂಗಳೂರು ಅವರಿಗೆ ಒತ್ತಾಯಪಡಿಸ್ತೀವಿ. ಈ ಪ್ರಕರಣಗಳನ್ನು ವಿಕಲಚೇತನ ಮೇಲೆ ಏನೋ ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಬೆದರಿಸೋದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ತನಿಖೆ ಮಾಡುವ ಮೂಲಕ ಅವ್ರ ಮೇಲೆ ಇಲಾಖೆನೇ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲು ಮಾಡ್ಬೇಕಂತ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.